ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಇಂದಿನ ರೀಡಿಂಗ್ ಅಲ್ಲಿ ನೀವು ವೇಟ್ ಮಾಡ್ತಿರೋಂತ ಪರ್ಸನ್, ನಿಮ್ಮ ನೆಚ್ಚಿನ ಪರ್ಸನ್, ನಿಮ್ಮ ಮೈಂಡ್ ಅಲ್ಲಿ ಯಾವ ವ್ಯಕ್ತಿ ಇದ್ದಾರೆ ಆ ವ್ಯಕ್ತಿಯ ಬಗ್ಗೆ ನಾವು ನೋಡೋಣ. ಸೊ ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರಾ, ಅವರು ಎಲ್ಲವನ್ನು ಬಿಟ್ಟು ನಿಮ್ಮೊಂದಿಗೆ ಬರ್ತಾರಾ ಅನ್ನೋದು ಇಲ್ಲಿ ನಾವು ಇವತ್ತು ಚೆಕ್ ಮಾಡೋಣ. ಸೊ ಇದ್ರ ಜೊತೆಗೆ ನಾವು ನಿಮ್ಮ ಪರ್ಸನ್ಗೆ ಇವಾಗ ಏನ್ ಅನ್ನಿಸ್ತಾ ಇದೆ, ಸೊ ಅವರು ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಾ ಇದ್ದಾರೆ, ಅವರು ನಿಮ್ಮ ಬಗ್ಗೆ ಏನ್ ಯೋಚಿಸ್ತಾ ಇದ್ದಾರೆ ಮತ್ತು ಶೀಘ್ರದಲ್ಲೇ ನಿಮ್ಮ ಜೊತೆ ಸಂಪರ್ಕ ಮಾಡ್ತಾರಾ ಅನ್ನೋದ್ರ ಬಗ್ಗೆನೂ ನಾವು ತಿಳ್ಕೊಳ್ಳೋಣ. ಸೊ ನೀವು ನಿಮ್ಮ ಮನಸ್ಸಲ್ಲಿ 3 ಟೈಮ್ಸ್ ನಿಮ್ಮ ಪಾರ್ಟ್ನರ್ನ ನೆನ್ಸ್ಕೊಳ್ಳಿ. ನೆನ್ಸ್ಕೊಂಡು ಈ ವಿಡಿಯೋನ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ. ನಾನು ಇಲ್ಲಿ 3 ಕಾರ್ಡ್ಸ್ ನ ಪಿಕ್ ಮಾಡ್ತಾ ಇದ್ದೀನಿ. ಸೊ ಮೊದಲನೇ ಕಾರ್ಡ್ಗೆ ನೋಡ್ತಾ ಇರ್ಬೋದು ನೀವು ಏಸ್ ಆಫ್ ವಾಂಡ್ಸ್ ಬಂದಿದೆ. ಸೊ ಸೆಕೆಂಡ್ ಕಾರ್ಡ್ 9 ಆಫ್ ಪೆಂಟಿಕಲ್ಸ್ ಬಂದಿದೆ. ಸೊ ಥರ್ಡ್ ಕಾರ್ಡ್ ಇಲ್ಲಿ 8 ಆಫ್ ವಾಂಡ್ಸ್ ಬಂದಿದೆ. ಸೊ ಲೆಟ್ ಸ್ಟಾರ್ಟ್ ದ ರೀಡಿಂಗ್. ನೀವು ತುಂಬಾ ಪೇಷಂಟ್ ಆಗಿ ಇಲ್ಲಿ ವೇಟ್ ಮಾಡ್ತಾ ಇದ್ದೀರಾ ನಿಮ್ಮ ಪರ್ಸನ್ಗೆ. ಸೊ ಇಲ್ಲಿ ತುಂಬಾನೇ ನೀವು ಸೈಲೆಂಟ್ ಆಗಿರ್ಬೋದು, ಒಂದು ಪಾಸಿಟಿವ್ ಮೆಸೇಜ್ ಬರ್ಲಿ ಅಂತ ನೋಡ್ತಾ ಇರ್ಬೋದು, ಕಾಲ್ ಆಗಿರ್ಬೋದು, ಇಲ್ಲ ಸೈನ್ ಅವರು ಫೈನಲಿ ನಿಮ್ಮ ಜೊತೆ ಕನೆಕ್ಟ್ ಆಗಿರೋದಾಗಿರ್ಬೋದು, ಅಥವಾ ಸೊ ನಿಮ್ಗೊಂದು ಪಾಸಿಟಿವ್ ಅಪ್ಲಿಫ್ಟಿಂಗ್ ಮೆಸೇಜ್ ಬರ್ಬೋದು, ಎನರ್ಜಿ ಅಲೈನ್ ಆಗ್ತಾ ಇರೋದು, ಒಂದು ಏನೋ ಒಂದು ಅವ್ರ ಬಗ್ಗೆ ನೆನ್ಸ್ಕೊಂತಾ ಇರ್ಬೋದು, ಏನಾದ್ರೂ ಒಂದು ಆಕ್ಷನ್ ತಗೊಳ್ಳೋದು ಇಲ್ಲಿ ಸಾಧ್ಯತೆ ಇದೆ ಅಂತ ಬರ್ತಾ ಇದೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಸೊ ಅವರು ಒಂದು ಸ್ಪಾರ್ಕ್ ಇಲ್ಲಿ ಬಂದಿದೆ. ಇಲ್ಲಿ ಸ್ಪಾರ್ಕ್ ಏನ್ ಹೇಳೋದಕ್ಕೆ ಇಷ್ಟ ಬರ್ತಾ ಇದೆ ಅಂದ್ರೆ ಫೀಲಿಂಗ್ಸ್ ರೀಕನೆಕ್ಟ್ ಆಗೋದಕ್ಕೆ ಚಾನ್ಸಸ್ ಇದೆ. ಇಲ್ಲಿ ನಿಮ್ಮ ಪರ್ಸನ್ ಒಂದು ಬಿಗಿನಿಂಗ್ ಫೀಲ್ ಏನಿತ್ತು ನಿಮ್ಮಿಬ್ಬರ ಮಧ್ಯೆ ಅದನ್ನ ರಿನ್ಯೂ ಮಾಡ್ಬೇಕು, ಒಂದು ಎಕ್ಸೈಟ್ಮೆಂಟ್ ನ ತೋರಿಸ್ಬೇಕು ನಿಮ್ಮ ಕನೆಕ್ಷನ್ ಅಲ್ಲಿ ಅಂತ ಇದ್ದಾರೆ. ಎಮೋಷನಲಿ ಮೆಂಟಲಿ ಅವರು ಮನಸ್ಸಿನಲ್ಲಿ ತುಂಬಾ ಅಲೈನ್ ಆಗಿದ್ದಾರೆ. ಇವಾಗ ಅವ್ರಿಗೂ ಆಸೆ ಇದೆ ನಿಮ್ಮ ಜೊತೆ ಮಾತಾಡ್ಬೇಕು, ನಿಮ್ಮನ್ನ ರೀಚ್ ಆಗ್ಬೇಕು, ನಿಮ್ಮ ಜೊತೆ ಎಕ್ಸ್ಪ್ಲೋರ್ ಆಗ್ಬೇಕು, ನಿಮ್ಮ ರಿಲೇಶನ್ಶಿಪ್ ಮತ್ತೆ ಗ್ರೋ ಆಗ್ಬೇಕು ಅನ್ನೋದು ಇಲ್ಲಿ ಹೆಚ್ಚಾಗಿ ಅವರು ತೋರಿಸ್ಕೊಂತಾ ಇದ್ದಾರೆ. ಇಲ್ಲಿ ಇನ್ನರ್ ಪುಷ್ ನ ಅವರು ಮಾಡ್ತಾ ಇದ್ದಾರೆ, ಬಟ್ ಸೈಲೆಂಟ್ ಆಗಿದ್ದಾರೆ, ಇನ್ನ ಬಿಲ್ಡ್ ಮಾಡ್ಕೊಳ್ಳೋದಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಇಲ್ಲಿ ನಾವ್ ನೋಡ್ತಾ ಇರ್ಬೋದು, ಸೊ ತುಂಬಾನೇ ಏನು ಅಂದ್ರೆ ಏನೋ ಒಂದು ಕನ್ಸನ್ನ ಕಾಣ್ತಾ ಇದ್ದಾರೆ, ಒಂದು ಥಿಂಕ್ ಮಾಡ್ತಾ ಇದ್ದಾರೆ, ಪಾಸ್ಟ್ ಮೆಮೊರೀಸ್ ಬಗ್ಗೆ ಅವರು ಜಾಸ್ತಿ ವಿಚಾರ ಮಾಡ್ತಾ ಇದ್ದಾರೆ. ಇಲ್ಲ ಬೇರೆಯವರು ಎಲ್ಲಿ ಕಪಲ್ಸ್ ಇರೋದಾಗಿರ್ಬೋದು, ಇಲ್ಲ ಕಪಲ್ಸ್ ಜೊತೆ ಮಾತಾಡ್ತಾ ಇರೋದಾಗಿರ್ಬೋದು, ಅದನ್ನೆಲ್ಲಾನು ನೋಡ್ಕೊಂಡು ಅವರು ಜಾಸ್ತಿ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ನನ್ನ ಪ್ರೀತಿ ಇದೇ ತರ ಇತ್ತಲ್ಲ, ಇಷ್ಟೊಂದು ಪವರ್ಫುಲ್ ಆಗಿ ಇದ್ದಿದ್ದು ಪ್ರೀತಿನ ನಾನು ಹೇಗೆ ಇದನ್ನ ಈ ತರ ಮಾಡ್ಕೊಂಡೆ ಅನ್ನೋದು ಅವ್ರಿಗೆ ಯೋಚನೆ ಆಗಿರ್ಬೋದು. ಖಂಡಿತ ಇಲ್ಲಿ ಟರ್ನಿಂಗ್ ಪಾಯಿಂಟ್ ಇದೆ ಅಂತ ಹೇಳೋದಿಕ್ಕೆ ನಾನು ಇಷ್ಟಪಡ್ತೀನಿ. ಸೊ ಇಲ್ಲಿ ನೋಡ್ಬೋದು ನೀವು 9 ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ಇಲ್ಲಿ ತುಂಬಾನೇ ಸ್ಟ್ರಾಂಗ್ ಆಗಿ ಗ್ರೋತ್ ನ ನೀವು ನೋಡ್ತೀರಾ. ಸೊ ನೋಟಿಸ್ ಕೂಡ ಮಾಡ್ತೀರಾ. ಅವರು ನೀವು ವೇಟ್ ಮಾಡ್ತಾ ಇದಾರೆ. ಇಲ್ಲಿ ಆಕ್ಚುಲಿ ತುಂಬಾ ಕಾನ್ಫಿಡೆನ್ಸ್ ನ ಗ್ರೋ ಆಗ್ತಾ ಇದೆ. ಇಲ್ಲಿ ನಿಮ್ಮಿಬ್ಬರ ಮಧ್ಯೆ ತುಂಬಾ ಕಾನ್ಫಿಡೆಂಟ್ ಆಗಿದ್ದೀರಾ. ಇಂಡಿಪೆಂಡೆನ್ಸ್ ಇರ್ಬೋದು, ಒಬ್ರಿಗೆ ಒಬ್ರು ಸೆಲ್ಫ್ ವರ್ತ್ ನ ಕೊಟ್ಕೊಳ್ಳೋದಾಗಿರ್ಬೋದು. ಸೊ ಇಲ್ಲಿ ತುಂಬಾನೇ ಅವರು ನಿಮ್ಗೆ ಜೊತೆ ಹೇಳ್ದೆ ಇರ್ಬೋದು, ಹೇಳ್ದೇನೂ ಇರ್ಬೋದು. ಸೊ ಬಟ್ ಇಲ್ಲಿ ಎನರ್ಜಿ ತುಂಬಾ ಅಟ್ರಾಕ್ಟಿವ್ ಆಗಿದೆ ಅಂತ ಹೇಳ್ಬೋದು ರೈಟ್ ನಾವ್. ಇಲ್ಲಿ ತುಂಬಾ ಸ್ಟ್ರೆಂತ್ ಇದೆ, ಗ್ರೇಸ್ ಇದೆ, ಗ್ಲೋನು ಇದೆ ನಿಮ್ಮ ಇಬ್ಬರ ಪ್ರೀತಿಯಲ್ಲಿ. ತುಂಬಾ ಒಬ್ರನ್ನ ಒಬ್ರು ಪುಲ್ ಮಾಡ್ಕೊಂತಾ ಇದ್ರಿ ನೀವು, ಬಟ್ ಇವಾಗ ಅವ್ರನ್ನು ಯೋಚನೆ ಮಾಡ್ತಾ ಇದಾರೆ ನಿಮ್ ಜೊತೆ ತುಂಬಾ ಸ್ಟ್ರಾಂಗ್ ಆಗಿ ನಿಂತ್ಕೋಬೇಕು, ಪೀಸ್ಫುಲ್ ಆಗಿ ಎಮೋಷನಲಿ ಬ್ಯಾಲೆನ್ಸ್ ಮಾಡ್ಬೇಕು ಅಂತ ವಿಚಾರ ಮಾಡ್ತಾ ಇದ್ದಾರೆ. ತುಂಬಾ ಕಂಫರ್ಟ್ ಆಗಿದ್ದಾರೆ ನಿಮ್ಮ ಪಾರ್ಟ್ನರ್, ತುಂಬಾ ಮೋಟಿವೇಟ್ ಆಗಿದ್ದಾರೆ ಅಂತ ಹೇಳ್ಬೋದು. ಸೊ ಇಲ್ಲಿ ಕೆಲವರು ಹೇಳ್ತಾರೆ ಎಲ್ಲ ಇದು ಹೇಳೋದೆಲ್ಲ ಸುಳ್ಳು ಅಂತ, ಬಟ್ ನಂಬಿದ್ರೆ ನಂಬೋದು. ನಿಮಗೆ ರೆಸನೇಟ್ ಆದ್ರೆ ಖಂಡಿತ ನೀವು ತಗೊಳ್ಳಿ, ರೆಸನೇಟ್ ಆಗಿಲ್ಲ ಅಂದ್ರೆ ವಿಡಿಯೋನ ಒಂದ್ಸತಿ ನೋಡ್ದೆ ಅಂತ ಟೈಮ್ ಇನ್ವೆಸ್ಟ್ ಮಾಡ್ದೆ ಅಂತ ಸುಮ್ನೆ ಆಗ್ಬೋದು. ಬಿಕಾಸ್ ಎಲ್ಲರಿಗೂ ಎಲ್ಲದೂ ಕನೆಕ್ಟ್ ಆಗೋದಿಲ್ಲ. ಸೊ ಯಾರಿಗೆಲ್ಲ ಇದೇ ತರ ಸಿಚುಯೇಷನ್ಸ್ ಇದೆಯೋ, ಸೊ ನೀವು ಪರ್ಸನಲ್ ರೀಡಿಂಗ್ ನ ಎಕ್ಸ್ಪೀರಿಯನ್ಸ್ ಮಾಡಿದಾಗ ಮಾತ್ರ ನಿಮ್ಗೆ ಗೊತ್ತಾಗುತ್ತೆ. ಇದು ಒಂದು ಜನರಲ್ ಕಲೆಕ್ಟಿವ್ ರೀಡಿಂಗ್. ಒಂದು ಇದೇ ತರ ಟಾಪಿಕ್ ತಗೊಂಡಾಗ ಈ ತರ ಜನ ಇರೋರಿಗೆ ಹೆಲ್ಪ್ ಆಗ್ಲಿ ಅಂತ ನಾವು ರೀಡಿಂಗ್ ಮಾಡೋದು. ಅದನ್ನ ಬಿಟ್ಟು ಬೇರೆ ಯಾವ್ದು ಕೆಟ್ಟ ಉದ್ದೇಶ ಆಗ್ಲಿ, ಬೇರೆ ತರ ನಿಮ್ಗೆ ಮನ್ಸ್ ನೋವು ಮಾಡ್ಬೇಕು ಅನ್ನೋದು ಏನು ಇರೋದಿಲ್ಲ ಅಂತ ಹೇಳ್ತಾ, ಸೊ ಫಾಸ್ಟ್ ಮೂವ್ಮೆಂಟ್ ಬರ್ತಾ ಇದೆ ನಿಮ್ಮಿಬ್ಬರ ಪ್ರೀತಿಯಲ್ಲಿ, ತುಂಬಾ ಸ್ಪೀಡ್ ಅಪ್ ಆಗುತ್ತೆ. ಸೊ ಈಗ ನೀವು ಏನು ಸ್ಟಕ್ ಆಗಿದ್ದೀರಾ
ಸೊ ಒಬ್ರನ್ನ ನೋಡೋದಕ್ಕೆ ಮಾತಾಡೋದಕ್ಕೆ ಸ್ಟಕ್ ಅಂತ ಏನು ಆಗಿದೀರಾ ಇಷ್ಟು ದಿವಸ, ಅದು ಎಲ್ಲಾನು ಗೆಟ್ ಓವರ್ ಆಗುತ್ತೆ ಕ್ವಿಕ್ಲಿ. ಎಸ್ಪೆಷಲಿ ಕಮ್ಯುನಿಕೇಶನ್ ಇಂಪ್ರೂವ್ ಆಗುತ್ತೆ. ಒಂದು ಸ್ಟ್ರಾಂಗ್ ಚಾನ್ಸ್ ಖಂಡಿತ ಇದೆ ನಿಮ್ಮಿಬ್ಬರ ಕನೆಕ್ಷನ್ ಅಲ್ಲಿ. ಸಡನ್ ಮೆಸೇಜ್, ಕಾಲ್, ಈವನ್ ಮೀಟಿಂಗ್, ಒಬ್ರು ಮುಖ ನೋಡ್ಕೊಳ್ಳೋದಾಗಿರ್ಬೋದು, ಅದು ನೀವು ಎಕ್ಸ್ಪೀರಿಯನ್ಸ್ ಮಾಡ್ತೀರಾ ಸದ್ಯದಲ್ಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನೀವು ಬರೀ ನನ್ನ ಮಾತನ್ನಲ್ಲ, ನೀವು ಮ್ಯಾನಿಫೆಸ್ಟ್ ಮಾಡಿ ಅದೇ ತರ ಆಗ್ಬೇಕು ಅಂತ ನೀವು ವಿಚಾರ ಮಾಡಿ, ಖಂಡಿತ ಸಾಧ್ಯ ಇದೆ. ಸೊ ಎವ್ರಿಥಿಂಗ್ ಇಸ್ ಪಾಸಿಬಲ್ ಇನ್ ದಿಸ್ ಯೂನಿವರ್ಸ್ ವಿತ್ ದ ಮ್ಯಾನಿಫೆಸ್ಟೇಷನ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇವಾಗ ಒಂದು ಸ್ಟ್ರೇಂಜ್ ಎಮೋಷನಲ್ ಶಿಫ್ಟ್ ಏನಿತ್ತು ನಿಮ್ದು, ನಿಮ್ಮಿಬ್ರು ಸ್ಟ್ರೇಂಜರ್ಸ್ ತರ ನೋಡೋದಾಗಿರ್ಬೋದು, ಸ್ಟ್ರೇಂಜರ್ಸ್ ತರ ಬಿಹೇವ್ ಮಾಡ್ತಿರೋದಾಗಿರ್ಬೋದು, ನೋ ಕಾಂಟ್ಯಾಕ್ಟ್ ಸಿಚುಯೇಷನ್ ಅಲ್ಲಿ ಇರ್ಬೋದು, ಎಲ್ಲಾನು ಸೆನ್ಸ್ ಮಾಡ್ಕೊಂತಾ ಇದೀರಾ ಎನರ್ಜಿ ಮೋಡ್. ಬಿಕಾಸ್ ಇಲ್ಲಿ ಇಂಟೆನ್ಷನ್ಸ್ ನಿಮ್ದು ಕ್ಲಿಯರ್ ಆಗಿದೆ, ಇಂಟೆನ್ಷನ್ ತುಂಬಾ ಸ್ಟ್ರಾಂಗ್ ಆಗಿದೆ. ಇಬ್ರು ಕ್ಲೋಸರ್ ಆಗೋದಿಕ್ಕೆ ಇಬ್ರು ಪ್ರಯತ್ನ ಪಡ್ತಾ ಇದ್ದೀರಾ ಅನ್ನೋದು ಇಲ್ಲಿ ಹೆಚ್ಚಾಗಿ ಗೊತ್ತಾಗುತ್ತೆ. ಸೊ ಫೈನಲ್ ಮೆಸೇಜ್ ಅಂತ ಔಟ್ಕಮ್ ಆಫ್ ದಿಸ್ ರೀಡಿಂಗ್ ಅಂತ ನಾವು ನೋಡೋದಾದ್ರೆ, ಇಲ್ಲಿ ಕ್ಲಾರಿಟಿಯಿಂದ ನೀವು ಏನ್ ಯೋಚನೆ ಮಾಡ್ತಾ ಇದ್ದೀರಾ, ನಿಮ್ಮ ಪಾರ್ಟ್ನರ್ ನಿಮ್ಮ ಹತ್ರ ಬರೋದಿಕ್ಕೆ ಆಗುತ್ತಾ ಇಲ್ವಾ ಅಂತ ಇದ್ರೆ, ಇಟ್ಸ್ ಎವ್ರಿಥಿಂಗ್ ಓವರ್ ಅಂತ ಹೇಳ್ಬೋದು. ಬಂದೇ ಬರ್ತಾರೆ ಅವರು. ಇಟ್ಸ್ ಎ ಕ್ಲಿಯರ್ಲಿ ಎಸ್ ಸೈನ್ ಅಂತ ಬರ್ತಾ ಇದೆ. ಎಮೋಷನಲ್ ಅವೇಕನಿಂಗ್ ಅವರಿಗೆ ಆಗುತ್ತೆ. ಸೊ ಅವರಿಗೆ ತುಂಬಾ ಅಟ್ರಾಕ್ಟ್ ಆಗೋದಕ್ಕೆ ಸ್ಟ್ರೆಂತ್ ಖಂಡಿತ ಬರುತ್ತೆ. ಯೂನಿವರ್ಸ್ ಕ್ಲಿಯರ್ ಮಾಡ್ತಾ ಇದ್ದಾರೆ ನಿಮ್ಮ ಪಾತ್ನ ಕಮ್ಯುನಿಕೇಟ್ ಮಾಡೋದಕ್ಕೆ. ಎಲ್ಲವೂ ಪಾಸಿಬಲ್ ಇದೆ, ಫಾಸ್ಟರ್ ದೆನ್ ಯು ಎಕ್ಸ್ಪೆಕ್ಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಓಪನ್ ಆಗಿರಿ, ಸ್ಟೇ ಗ್ರೌಂಡೆಡ್ ಅಂತ ಹೇಳ್ತೀನಿ. ಗೆಟ್ ರೆಡಿ ಆಗಿ. ನೀವು ತುಂಬಾ ಇಲ್ಲಿ ಮೆಸೇಜ್ ಅಂತ ಇದ್ರೆ ಎಲ್ಲ ನಿಮ್ಮ ದಾರಿಗೆ ಬರುತ್ತೆ ಅಂತ ಹೇಳ್ಬೋದು. ಇದ್ರ ಜೊತೆಗೆ ಸೊ ಏಂಜಲ್ ರೆಫರೆನ್ಸ್ ಇಂದ ಏಂಜಲ್ ನಂಬರ್ಸ್ ಏನ್ ಬಂದಿದೆ ಅಂತ ನಾವು ತಿಳ್ಕೊಳ್ಳೋಣ. ಸೊ ಇವತ್ತಿನ ರೀಡಿಗೆ ನಮ್ಮ ಏಂಜಲ್ ಸಪೋರ್ಟ್ ಮಾಡ್ತಾರಾ ಅನ್ನೋದನ್ನ ನಾವು ನೋಡ್ಕೊಳ್ಳೋಣ. ಸೊ ನೋಡಿ, ಇಂಟ್ಯೂಷನ್ 111 ಅಂತ ಬಂದಿದೆ. ನಿಮ್ಮ ಇಂಟ್ಯೂಷನ್ ಸ್ಟ್ರಾಂಗ್ ಇದ್ರೆ, ನಿಮ್ಮ ಇಂಟ್ಯೂಷನ್ ಕ್ಲಾರಿಟಿಯಲ್ಲಿ ಇದ್ರೆ ಮೂವ್ಮೆಂಟ್ಸ್ ಖಂಡಿತ ಸಾಧ್ಯ ಇದೆ. ಸೊ ನೋಡ್ಬೋದು ಇವತ್ತಿನ ರೀಡಿಂಗ್ ಅಲ್ಲಿ ನೋ ಕಾಂಟ್ಯಾಕ್ಟ್ ಅಲ್ಲಿ ಯಾರಿದ್ದಾರೆ, ಬರ್ತಾರಾ ನನ್ನ ಪಾರ್ಟ್ನರ್ ಅಂತ ನೀವು ಕೇಳೋದಾದ್ರೆ, ನಿಮ್ಮ ಇಂಟ್ಯೂಷನ್ ಸ್ಟ್ರಾಂಗ್ ಇದ್ರೆ 111 ಅಂತ ಟೈಪ್ ಮಾಡಿ. ಖಂಡಿತ ಸಾಧ್ಯ ಇದೆ, ಚಾನ್ಸಸ್ ಇದೆ ನಿಮ್ಮ ಪಾರ್ಟ್ನರ್ ಬರೋದಿಕ್ಕೆ. ಗ್ರೇಟ್ ಶಿಫ್ಟ್ ಅಂತ ಬರ್ತಾ ಇದೆ. 1122 ಗ್ರೇಟ್ ಶಿಫ್ಟ್ ಆಗ್ತಾ ಇದೆ. ಸೊ ಪರ್ಸನಲ್ ಗ್ರೋತ್ ನ ತಗೊಳ್ತಾ ಇದೆ. ಮ್ಯಾನಿಫೆಸ್ಟೇಷನ್ ಗೋಲ್ಸ್ ನಿಮ್ದು ಕಂಪ್ಲೀಟ್ ಆಗ್ತಾ ಇದೆ. ನೀವು ದಿನ ಏನೆಲ್ಲ ಮ್ಯಾನಿಫೆಸ್ಟ್ ಮಾಡ್ತೀರಾ, ಸೊ ನನ್ನ ಪಾರ್ಟ್ನರ್ ಬೇಕು ಅಂತ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ, ಖಂಡಿತ ಅವರಿಗೆ ಹಾಗೆ ಆಗುತ್ತೆ. ಸೊ ಚೇಂಜಸ್ ಖಂಡಿತ ಆಗುತ್ತೆ. ಸೊ ಇದ್ರ ಜೊತೆಗೆ ಒನ್ ಮೋರ್ ಕಾರ್ಡ್ ನೋಡಿ, ಪ್ರಿಸರ್ವೆನ್ಸ್ ಬರ್ತಾ ಇದೆ. ಮತ್ತೆ ಸೊ 7777 ಅಂತ ನೀವು 4 times 77 ಅಂತ ಹೇಳಿ ಚೇಂಜ್ ಆಫ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಿ. ನಿಮ್ಮ ಪರ್ಸ್ಪೆಕ್ಟಿವ್ ನ ಚೇಂಜ್ ಮಾಡ್ಕೊಳ್ಳಿ, ನೀವು ನೋಡೋ ವಿಧಾನ ಚೇಂಜ್ ಮಾಡ್ಕೊಳ್ಳಿ. ಸೊ ಇನ್ನರ್ ಸ್ಟ್ರೆಂತ್ ನ ನೀವು ಸ್ಟ್ರಾಂಗ್ ಮಾಡ್ಕೊಳ್ಳಿ. ಖಂಡಿತ ನೀವು ಏನೇನ್ ಅನ್ಕೊಂಡಿದ್ದೀರಾ ಅದು ಸಾಧ್ಯ ಇದೆ. ಈ ಟ್ಯಾರೋ ಇಂದ ನಿಮ್ಗೆ ಒಂದು ಗೈಡೆನ್ಸ್ ಅಂಡ್ ಹೋಪ್ ಖಂಡಿತ ಸಿಕ್ಕಿದೆ ಈ ರೀಡಿಂಗ್ ಅಲ್ಲಿ ಅಂತ ಭಾವಿಸ್ತೀನಿ. ಇದ್ರ ಜೊತೆಗೆ ನಿಮ್ಮ ಪಾರ್ಟ್ನರ್ ನ ರೊಮ್ಯಾಂಟಿಕ್ ಸಂದೇಶ ಏನ್ ಬರುತ್ತೆ ಅಂತ ನಾವು ನೋಡೋಣ. ನಿಮ್ಮ ಪಾರ್ಟ್ನರ್ ನ ರೊಮ್ಯಾಂಟಿಕ್ ಸಂದೇಶ ನೋಡಿ, ರೀಟ್ರೀಟ್ ಅಂತ ಇದೆ. ಇಟ್ಸ್ ಎ ಟೈಮ್ ಟು ಡಿಸ್ಕನೆಕ್ಟ್ ಫ್ರಮ್ ದ ವರ್ಲ್ಡ್ ಅಂತ ಹೇಳ್ತಾ ಇದ್ದಾರೆ. ಸೊ ಟೈಮ್ ಜೊತೆ ಡಿಸ್ಕನೆಕ್ಟ್ ಆಗೋಣ, ನಾವು ಇಬ್ರು ಸಂತೋಷವಾಗಿರೋಣ. ಈ ಸಪ್ರೇಷನ್ ನ ಅವ್ರಿಗೂ ತಡ್ಕೊಂಡು ಇರೋದಕ್ಕೆ ಆಗ್ತಾ ಇಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ. ಈ ಸಪ್ರೇಷನ್ ಅಲ್ಲಿ ತುಂಬಾ ನೋವನ್ನ ಅನುಭವಿಸ್ತಾ ಇದ್ದಾರೆ ಅವರು ಕೂಡ. ಇಟ್ಸ್ ಎ ವರ್ತ್ ವೇಟಿಂಗ್ ಫಾರ್ ಅಂತ ಹೇಳ್ತಾ ಇದ್ದಾರೆ. ಈ ಡಿವೈನ್ ಟೈಮಿಂಗ್, ನಾವಿಬ್ರು ಏನ್ ಸಪ್ರೇಟ್ ಆಗಿದೀವಿ, ನಾವು ಏನು ಇಲ್ಲಿ ಕಷ್ಟ ಪಡ್ತಾ ಇದೀವಿ, ಇದು ಒಂದು ವರ್ತ್ ಅಂತ ಇದೆ. ನಾವು ಖಂಡಿತ ಸೇರ್ತೀವಿ, ನಮ್ಮ ಇಬ್ಬರ ಜೀವನದಲ್ಲಿ ಇಬ್ರು ರಿಯೂನಿಯನ್ ಆಗ್ತೀವಿ, ಒಳ್ಳೇದಾಗುತ್ತೆ, ನಮ್ಮ ಲವ್ ಲಾಂಗ್ ಟರ್ಮ್ಗೆ ತಗೊಂಡು ಹೋಗೋಣ ಅಂತ ಅವರು ವಿಚಾರ ಮಾಡ್ತಾ ಇದ್ದಾರೆ. ಹೋಪ್ ನಿಮ್ಗೆ ಈ ರೀಡಿಂಗ್ ಇಂದ ಅಗೇನ್ ಒಂದು ಮೆಸೇಜ್ ಅಂಡ್ ಕ್ಲಾರಿಟಿ ಸಿಕ್ಕಿದೆ ಅಂತ ಭಾವಿಸ್ತಾ, ಯಾರಿಗೆಲ್ಲ ಇದೇ ತರ ಪರ್ಸನಲ್ ರೀಡಿಂಗ್ ಬೇಕಾಗುತ್ತೆ, ಪರ್ಸನಲ್ ರೀಡಿಂಗ್ ತಗೋಬೇಕು ಅಂತ ಅನ್ಸಿದ್ರೆ ನೀವು ದಯವಿಟ್ಟು ನನ್ನ ವಾಟ್ಸ್ಆಪ್ ಅಲ್ಲಿ ಕನೆಕ್ಟ್ ಆಗಿ. ಖಂಡಿತ ನಾನು ನಿಮ್ಮ ಕ್ವೆಶನ್ಗೆ ಆನ್ಸರ್ ಮಾಡ್ತೀನಿ. ನಿಮ್ಗೆ ಒಂದು ಗೈಡೆನ್ಸ್, ಟ್ಯಾರೋ ಗೈಡೆನ್ಸ್ ಏನಿದೆ ಅದನ್ನ ನಾನು ನಿಮ್ ಜೊತೆ ಹಂಚ್ಕೊಳ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್.